ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಪ್ರಧಾನಿ ಮೋದಿ ಅವರು ಏಪ್ರಿಲ್ 28ರಂದು ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ ಎಂದು ಬಿಜೆಪಿ ಮುಖಂಡ ಎಂಪಿ ಜೀರಲಿ ಹೇಳಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರಧಾನಿ ಮೋದಿ ಅವರು ಏಪ್ರಿಲ್ 28ರಂದು 11:30ಕ್ಕೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಮಧ್ಯಾಹ್ನ 12ಕ್ಕೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವ ನಿರೀಕ್ಷೆ ಇದೆ. ಬೆಳಗಾವಿಯ ಸಮಾವೇಶ ಮುಗಿಸಿಕೊಂಡು ಪ್ರಧಾನಿ ಮೋದಿ ವಿಜಯಪುರಕ್ಕೆ ತೆರಳಲಿದ್ದಾರೆ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ಚುನಾವಣೆಯ ಉಸ್ತುವಾರಿ ರಾಧಾ ಮೋಹನ್ ಆಗಮಿಸಲಿದ್ದಾರೆ. ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಜನರು ಕೂಡ ಭಾಗಿಯಾಗಲಿದ್ದಾರೆ ಎಂದರು. ಸನ್ಮಾನ್ಯ ಜನಪ್ರಿಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಾರ್ಥಕವಾಗಿ ಬೆಳಗಾವಿಗೆ ರವಿವಾರ 28ನೆಯ ತಾರೀಕು ಬರ್ತಾ ಇದ್ದಾರೆ. 11:00ಗೆ ಅವರು ಬೆಳಗಾವಿಯಲ್ಲಿ ಲ್ಯಾಂಡ್ ಆಗಿ 12 ಗಂಟೆಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಕಾರ್ಯಕ್ರಮ ಬೆಳಗಾವಿಯ ಯಡಿಯೂರಪ್ಪ ಮಾರ್ಗದ ಪಕ್ಕದಲ್ಲಿರುವ ಮಾಲಿನಿ ಸಿಟಿಯಲ್ಲಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಳಗಾವಿ ಲೋಕಸಭೆಯ ಎಲ್ಲ ಕಾರ್ಯಕರ್ತರು, ಮತದಾರರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ಒಂದು ಸಂದರ್ಭ ಬಂದಿದೆ. ಬಹುತೇಕ ನರೇಂದ್ರ ಮೋದಿಯವರ ಕಳೆದ 10 ವರ್ಷದ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದ ಮ್ಯಾನ್ ಹೂ ಹ್ಯಾಸ್ ಟೇಕನ್ ದ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ to the world level, and also the defense area wherein Atma Nirbharada ಕೆಳಗಡೆ ಡಿಫೆನ್ಸ್ ಪ್ರೊಡಕ್ಷನ್ಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಆತ್ಮನಿರ್ಭರ ಭಾರತವನ್ನು ಮಾಡುವಂಥ ಗಟ್ಟಿಗ ಮತ್ತೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಅದರೊಡನೆ 1947 ನಂತರದಲ್ಲಿ ಸಂವಿಧಾನದ ರಚನೆ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ನಂತರ ಸಂವಿಧಾನ ಓದುವಂಥ ಸಂದರ್ಭದಲ್ಲಿ ಆಲ್ ಆರ್ಟಿಕಲ್ಸ್, ಆಲ್ ಲಾಸ್ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ನಾವು ಓದ್ತಾ ಇದ್ದೀವಿ. ಯಾವುದೇ ಕಾನೂನು ಜಮ್ಮು ಕಾಶ್ಮೀರವನ್ನು ಬಿಟ್ಟು ಇದು ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನು ವಿಶೇಷವಾಗಿ ಕಾನೂನು ವಿದ್ಯಾರ್ಥಿಗಳು ಮತ್ತು ಪತ್ರಿಕಾ ರಂಗದಲ್ಲಿ ಇದ್ದಂಥವರಿಗೆ ಎಲ್ರಿಗೂ ಗೊತ್ತು. ಆ ಆರ್ಟಿಕಲ್ 370 ಬಹಳ ಒಂದು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ ಪ್ರಕಾರ ಇಟ್ ಹ್ಯಾಸ್ ಬಿನ್ ರಿಫೀಲ್ಡ್ ಆರ್ಟಿಕಲ್ 370 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇನ್ ಫ್ಯಾಕ್ಟ್ ಇಟ್ ವಾಸ್ ಎ ಟೆಂಪರರಿ ಅರೇಂಜ್ಮೆಂಟ್ ಮೇಡ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆನ್ ಇಟ್ ವಾಸ್ ಫ್ರೇಮ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಬಿ ಅಂಬೇಡ್ಕರ್. ಆ ಕಾರ್ಯಕ್ರಮ ಬಗ್ಗೆ ಡೀಟೇಲ್ಸ್ ಹೇಳ್ರಿ. ಯಾರು ಬರ್ತಾರ ಅವರು ಕೂಡ, ನರೇಂದ್ರ ಮೋದಿ ಅವರು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. BS ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾರಿಗಳಾಗಿರುವಂಥ ಶ್ರೀ ರಾಧಾ ಮೋಹನ್ ದಾಸ್ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಿನ ಸುದ್ದಿಯ ಪ್ರಕಾರ. ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು, ಸಂಸದರು, ಮಾಜಿ ಶಾಸಕರು ಮತ್ತು ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇನ್ ಆಲ್ ದ ಅಸೆಂಬ್ಲೀಸ್ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ವೇದಿಕೆಯ ಮೇಲೆ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಚಿಕ್ಕೋಡಿ, ಬೆಳಗಾವಿ
ಎರಡೂ ಲೋಕಸಭಾ ಕ್ಷೇತ್ರದ ಕುರಿತು ಈ ಕಾರ್ಯಕ್ರಮ ನಡೆಯುತ್ತೆ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳಾಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಇವರು ಸಹ ವೇದಿಕೆಯ ಮೇಲಿರ್ತಾರೆ. ಈ ಕಾರ್ಯಕ್ರಮ ಎರಡೂ ಲೋಕಸಭಾಕ್ಕೆ ಸೀಮಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಜನ ಸೇರ್ತಾರೆ? ಎಷ್ಟು ಜನ ಸೇರ್ತಾರೆ? ಎರಡೂ ಲೋಕಸಭಾ ಮತಕ್ಷೇತ್ರದಿಂದ ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಭಾಗವಹಿಸ್ತಾ ಇದ್ದಾರೆ. ಲಕ್ಷಾಂತರ ಅಂದ್ರೆ 8 ಲಕ್ಷ ಸರ್. ರ್ಯಾಲಿ ಈಗಿನ ಪ್ರಕಾರ ರ್ಯಾಲಿ ಇಲ್ಲ ಸರ್, ಈಗಿನ ಪ್ರಕಾರ ರ್ಯಾಲಿ ಇಲ್ಲ. 11:00 ಬರ್ತಾರೆ, 12 ಗಂಟೆಗೆ ಸಾರ್ವಜನಿಕ ಸಭೆಯನ್ನು ಮಾಡ್ತಾರೆ. ಸುಮಾರು 2 ಲಕ್ಷ ಜನ ಇದರಲ್ಲಿ ಭಾಗವಹಿಸುವಂತ ಒಂದು ಭರವಸೆ ಇದೆ ನಮಗೆ. ಇಲ್ಲ, ಮುಂಚೆ ನಮಗೆ 5 ಗಂಟೆ ಅಂತ ಹೇಳಿದ್ರು, ಆದರೆ ಇವತ್ತಿನ ನಮಗೆ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರ ವೇಳೆಯಲ್ಲಿ ಬದಲಾವಣೆಯಾಗಿ ಅದು 11:30 ಗಂಟೆಗೆ ಈಸ್ ಲ್ಯಾಂಡಿಂಗ್ ಎಟ್ ಬೆಳಗಾವ್ ಅಂಡ್ 12 ವಾಸ್ತಾ ಈ ಕಾರ್ಯಕ್ರಮ ಹೋಗಿ. ಅಲ್ಲ, ನೀವು ರೋಡ್ ಶೋ ಮಾಡ್ಬೇಕಂತ ಏನಾದರೂ ಮನವಿ ಮಾಡ್ಕೊಂಡಿದ್ರಾ ಏನಂತ ಬೆಳಗಾವಿ? ನಾವು ಆ ರೀತಿ ಏನು ಈ ಸಂದರ್ಭದಲ್ಲಿ ಮಾಡ್ಕೊಂಡಿಲ್ಲ, ಆದರೆ ರೋಡ್ ಶೋಕ್ಕೆ ಅವಕಾಶ ಅವರು ಕೊಟ್ಟರೆ ನಿಜವಾಗಿಯೂ ಮಾಡ್ತೀವಿ. ಬೆಳಗಾವಿ ಇಲ್ಲಿಂದ ಅವರ ನೆಕ್ಸ್ಟ್ ಕಾರ್ಯಕ್ರಮ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬಿಜಾಪುರದಲ್ಲಿದೆ. ಮುಂಚೆ ಇದೇ ಸಂಜೆ ಕಾರ್ಯಕ್ರಮ ಆಗಿತ್ತು, ಮುಂಚೆ ಹೇಳಿದ ಪ್ರಕಾರ ಸಂಜೆ 6 ನಂತರ. ಆದ್ದರಿಂದ ಅವರು ವಾಸ್ತವ್ಯ ಮಾಡುವಂತ ಸಾಧ್ಯತೆಗಳು ತುಂಬಾ ಕಮ್ಮಿ ಇವೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ಮಾತನಾಡಿ, ರಾಮದುರ್ಗದಲ್ಲಿ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಯಾವುದೇ ಅಸಮಾಧಾನವಿಲ್ಲ ಎಂದು ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದರು. ಅಲ್ಲ, ನಿನ್ನೆ ನಮ್ಮ ಮಾಹಿತಿ ಪ್ರಕಾರ ಸಂಜೆ 6 ಗಂಟೆ ಕಾರ್ಯಕ್ರಮ ಇತ್ತು. ಆದರೆ ಇವತ್ತು ಮುಂಜಾನೆ ಅದು ಚೇಂಜ್ ಆದಮೇಲೆ ಬೆಳಗಾವಿ ಮತ್ತು ಜೊಲ್ಲೆ ಅವ್ರ ಕ್ಷೇತ್ರ ಎರಡೂ ಕೂಡ ಒಂದು ಮಾಲಿನಿ ಸಿಟಿ ಜಾಗನಲ್ಲಿ ಯಡಿಯೂರಪ್ಪ ರೋಡ್ನಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ನಿನ್ನೆ ನಾವು ಸ್ಥಳವನ್ನು ಪೂಜಾನು ಮಾಡಿದ್ದೀವಿ. ಹೀಗಾಗಿ ಇವತ್ತಿಂದ ಪೆಂಡಾಲ್ ಹಾಕ್ತಾರೋ. ವಿಶೇಷವಾಗಿ ಸಂಜೆ ಇದ್ದಾಗ ನಮ್ದು ಬೇರೆ ಪ್ಲ್ಯಾನ್ ಇತ್ತು, ಈಗ ಮಧ್ಯಾಹ್ನ. ಹೀಗಾಗಿ ಒಟ್ಟಾರಾಗಿ ಜಿರಡಿ ಸಳಂಗತೆ 2 ಲಕ್ಷಕ್ಕಿಂತ ಜಾಸ್ತಿ ಜನರು ಬರ್ತಾರೋ. ಹಿಂದಿನಕ್ಕಿಂತ ಜಾಸ್ತಿ ಜನರು ಬರೋದು ಅಪೇಕ್ಷೆ ಇಟ್ಟೀವಿ. ಮಾಲಿನಿ ಸಿಟಿಗ ಯಾಕೆ ಮಾಡ್ಯಾವಂದ್ರೆ ಇದು ಎಲ್ಲ ಕ್ಷೇತ್ರಕ್ಕೆ ಕನ್ವೀನಿಯಂಟ್ ಏರಿಯಾ. ಇವನ್ ಚಿಕ್ಕೋಡಿ ಯಾವನವರು ಇಲ್ಲೇ ಭಾಳಷ್ಟು ಸಮೀಪ ಆಗ್ತದೆ ತಿಳ್ಕೊಂಡು ಆ ಜಾಗ ಮಾಡಿದ್ದೀವಿ. ತಾವು ಎಲ್ಲರೂ ಸಹಕಾರ ಮಾಡಬೇಕು. ಸಹಕಾರ ಮಾಡಿ ಜನರ ತನಕ ಇದು ಮೋದಿಜಿ ಅವರು ಬರ್ತಾ ಮುಟ್ಟಿಸ್ಬೇಕು ಅಂತ ನಾ ಕಳ್ಕಳಿಂದ ಹೇಳ್ತೀನಿ. ಈ ಬಾರಿ ಜಾಸ್ತಿ ಕೊಡ್ತಾರೆ, 2 ಲಕ್ಷಕ್ಕಿಂತ ಜಾಸ್ತಿ. ಲಾಸ್ಟ್ ಟೈಮ್ 2 ಲಕ್ಷ ಜನರು ಇದ್ರು, ಈ ಬಾರಿ 2 ಲಕ್ಷಕ್ಕಿಂತ ಜಾಸ್ತಿ ಜನರು ಕುಡ್ಸೋದು ಕೆಲಸ ಮಾಡ್ತೀವಿ. ಜನರು ತಾನಾಗಿ ಕೂಡ್ತಾರ. ಈಗ ರ್ಯಾಲಿ ನೀವು ಏನ್ ನೋಡಿಲ್ಲ, ಮೊನ್ನೆ ರ್ಯಾಲಿ ಹೆಂಗಾತು, ನಾವು ಅಪೇಕ್ಷೆಗಿಂತ ಜಾಸ್ತಿ ಜನರು ಬಂದರು. ಇದು ಹಂಗಾಗೋದು, ಅಪೇಕ್ಷೆಗಿಂತ ಜನರು ಜಾಸ್ತಿ ಬರ್ತಾರೋ. 2.5 ಲಕ್ಷಕ್ಕಿಂತ ಜಾಸ್ತಿ ಬರುವುದು ಖಂಡಿತವಾಗಿ. ಅಲ್ಲಿ ಬರ್ಲಿ, ಅಲ್ಲಿ ಕುಂಡ್ರಾಕ ಜಗಾರ ಐತಿ ಏನಂತ 2 ಲಕ್ಷ ಮಂದಿ. ಹೌದೌದು, ನಾವು 2 ಪೆಂಡಾಲ್ ಹಾಕ್ತೀವಲ್ಲ, ಲಾಸ್ಟ್ ಟೈಮ್ ಹೆಂಗ್ ಹಾಕೀವಿ ಹಂಗೆ 2 ದೊಡ್ಡ ಪೆಂಡಾಲ್ ಹಾಕ್ತಾರ. ಅಲ್ಲ, ಇದು ಸೆಂಟ್ರಲ್ ಪ್ಲೇಸ್ ಅದ ಮತ್ತು ಯಮಕನಮರಡಿ ಹುಕ್ಕೇರಿ ಅವರು ಬಹಳಷ್ಟು ಸಮೀಪ ಆಗ್ತದ. ಈಗ 2 ಕ್ಷೇತ್ರದಲ್ಲಿ ಇದು ಹೈವೇ ಮೇಲೆ ಇದಾದ. ಮತ್ತು ಈಗಾಗಲೇ ಒಂದ್ಸಲ ಅಲ್ಲಿ ಸಭೆ ಆಗಿದೆ, 2-3 ಬೇರೆ ಬೇರೆ ಸಭೆ ಯಶಸ್ವಿ ಮಾಡಿದ್ದೀವಿ. ಅದಕ್ಕೆ ಅಲ್ಲೇ ಮಾಡೋದು ಫಿಕ್ಸ್ ಮಾಡಿ. ಸಾಧ್ಯ ಇಲ್ರಿ, ಪ್ರತಿ ಸಲ ಬಂದಾರು ಪ್ರತಿ ಸಲ ಗೆದ್ದೇವಿ. ಇಲ್ಲ ಹಂಗೆ ಸಾಧ್ಯ ಇಲ್ಲ. ನಮ್ಮ ಕಡೆ ಜನರು ಡಿಮಾಂಡ್ ಮೋದಿಜಿ ಅವ್ರು ಬರಬೇಕು, ಯೋಗಿಜಿ ಅವ್ರು ಬರಬೇಕು. ಯಾರು ಮಾಡುದಿಲ್ಲ, ಯಾರು ಕಾಂಗ್ರೆಸ್ ಸಪೋರ್ಟ್ ಮಾಡುದಿಲ್ಲ. ಕಾಂಗ್ರೆಸ್ನವರು ನಮಗೆ ಸಪೋರ್ಟ್ ಮಾಡತ್ತಾರ. ಅಲ್ಲಲ್ಲ, ಏನಾಗೈತಿ ಹೇಳ್ತೇನೆ. ರೇವಣ್ಣ ಅವರು ನಮ್ಮ ಜೊತೆ ಇದ್ರು, ಇಬ್ರು ಕೂಡ ಪ್ರಚಾರ ಮಾಡಿದೀವಿ. ಒಂದು 4-5 ಕಾರ್ಯಕರ್ತರು ಒಂದು ಸಮಸ್ಯೆ ಇದ್ರೆ ಅಷ್ಟ ಸಮಸ್ಯೆ ನಿನ್ನಾಗಿದೆ. ದೊಡ್ಡ ಪ್ರಮಾಣದಾಗ ಅಲ್ಲಿ ಏನೂ ಸಮಸ್ಯೆ
ಅಲ್ಲ, ನಾನು ಲಾಸ್ಟ್ ಟೈಮ್ ರಾಮದೂರ್ ಹೋಗಿದ್ನಿ, ಅವಾಗ ಅದು ಆ್ಯಕ್ಚುಲಿ ಸಮಸ್ಯೆ ಬಗೆಹರಿಸೇವು. ನಿನ್ನೆ ಏನೇನಾಗೈತಿ ಅದ ಏನು ಕಾರ್ಯಕರ್ತರ ಒಳಗೆ ಸಮಸ್ಯೆ ಇರ್ಬೋದು, ಲೀಡರ್ನಲ್ಲಿ ಮತ್ತು ಜನರ ಒಳಗೆ ಏನೂ ಇಲ್ಲ. ಕಾರ್ಯಕರ್ತ 4 ಕಾರ್ಯಕರ್ತರ ಸಮಸ್ಯೆ ಇರ್ಬೋದು, ಆದ್ರೆ ಜನರ ಒಳಗೆ ಏನೂ ಸಮಸ್ಯೆ ಇಲ್ಲ ಅಲ್ಲಿ. ಮಾತ್ರ ನಾವು ಇಬ್ರು ಕೂಡ ಯಾವಾಗ ನಾನು ಅಲ್ಲಿ ಇದ್ನಿ, ಪ್ರಥಮ ಬಾರಿ ಹೋದಾಗ ಇಬ್ರು ಕೂಡ ಹೋಗಿ ಬಂದೀವಿ. ಇಬ್ರು ಬಹಿರಂಗವಾಗಿ ಚರ್ಚೆ ಮಾಡಿ ಬಹಿರಂಗವಾಗಿ ಹೇಳಿದರು, ಇಬ್ರು ಕೂಡ ಪ್ರಚಾರ ಮಾಡ್ತೀವಿ, ಒಟ್ಟಾರಾಗಿ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರ್ಯಕರ್ತ ಒಂದು ಇಬ್ರು ಇರ್ತಾರಲ್ಲ, ಇಬ್ರು ಒಬ್ರಿ ಕಾರ್ಯಕರ್ತ ಮಾಡ್ತಾರಂಗ ಸಪೋರ್ಟ್. ನೋಡ್ರಿ, ಒಂದು ಮಾತು ಹೇಳ್ತೇನೆ, MLA ಎಲೆಕ್ಷನ್ ಬೇರೆ, ಕಾರ್ಪೊರೇಷನ್ ಎಲೆಕ್ಷನ್ ಬೇರೆ. ಯಾವುದೋ ಪರಿಸ್ಥಿತಿ ಯಾವಾಗ ಮೋದಿಜಿ ಅವರು ಇಲೆಕ್ಷನ್ ಬಂದಾಗ ಪಕ್ಷಾತೀತವಾಗಿ ಮೋದಿಜಿ ಅವರು ಸಪೋರ್ಟ್ ಮಾಡ್ತಾರೆ. ತಮ್ಮೆಲ್ಲರಿಗೂ ಗೊತ್ತದ, MLA ಎಲೆಕ್ಷನ್ ಎಷ್ಟು ಓಟ್ ಬೀಳ್ತಾವ, ಅದಕ್ಕಿಂತ ಡಬಲ್ ಓಟ್ ಬೀಳ್ತಾವ ಯಾವಾಗ MP ಎಲೆಕ್ಷನ್. ಇದರ ಅರ್ಥೇನು, ಕಾಂಗ್ರೆಸ್ನವ್ರು ನಮ್ಗೆ ಓಟ್ ಹಾಕ್ತಾರ ಅಂತ ಡಬಲ್ ಆಗ್ತಾವು. ಅಲ್ಲಿ ಉತ್ತರದಾಗ ಡಬಲ್ ಆಗಲಿಲ್ಲ ಲಾಸ್ಟ್ ಟೈಮ್. ಮೋದಿ ಅವರು ಉತ್ತರದಾಗ ಬಂದಿದ್ರು, ಉತ್ತರದಾಗ ಡಬಲ್ ಆಗಲಿಲ್ಲ. ಸಂಜಯ್ ಪಾಟೀಲ್ರ ಯಾರು ಇಲ್ಲ. ಪ್ರತಿ ಮೀಟಿಂಗ್ ಅವ್ರು ನಮ್ಮ ಜೋಡಿ ಇರ್ತಾರು, ಪ್ರತಿ ಜೋಡಿ ಮೀಟಿಂಗ್ ನಾವು ನಮ್ಮ ಕೊಡಿ ಇರ್ತಾರು, ಕೋರ್ ಕಮಿಟಿ ಒಳಗೆ ಇರ್ತಾರು, ಸಣ್ಣ ಸಭೆ ಒಳಗೆ ಅವ್ರು ಬರ್ತಾರೆ. ಸ್ವಲ್ಪ ಹೆಲ್ತ್ ಸಮಸ್ಯೆ ಇತ್ತಂದ್ರೆ ನಡಕ್ಕೆ 8 ದಿವಸ ಬಂದಿಲ್ಲ, ಈಗ ನೇರವಾಗಿ ಕಂಟಿನ್ಯೂ ಬರತ್ತ. ಇಲ್ಲ, ಎಲ್ಲ ಸುಳ್ಳು ಹೇಳಿಕೆ. ಯಾರು ಇಂತ ರಾಜೀನಾಮೆ ಕೊಡುದು ಇನ್ನೂ ಎಲ್ಲೇ ಚರ್ಚೆ ಆಗಿಲ್ಲ. ಇಲ್ಲ, ಗೋ ಬ್ಯಾಕ್ ಅಂದವ್ರು ಕಮ್ ಬ್ಯಾಕ್ ಆಗಿದ್ದಾರೆ ಎಲ್ಲರೂ ಕಮ್ ಬ್ಯಾಕ್ ಆಗ್ತಾರೆ ನಮ್ಮ ಕಡೆ. ಬಿಜೆಪಿ ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್, ವಿಧಾನ ಪರಿಷತ್ತಿನ ಸದಸ್ಯ ಹನುಮಂತ ನಿರಾಣಿ, ಪಾಲಿಕೆ ಸದಸ್ಯ ಹನುಮಂತ ಕೊಂಗಾಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.